ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಹೇಳ್ತಾ ಹೋಗ್ತಾರೆ, ನಾವು ಬಗ್ಗುವುದು ಅಥವಾ ನಾವು ಎಲ್ಲವನ್ನು ಒಪ್ಪಿಕೊಳ್ಳೋದು ನಮ್ಮ ನ್ಯೂನತೆ ಅಲ್ಲ, ಅದು ನಮ್ಮ ಬಲ ಅಂತ. ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಪುಟ್ಟ ಕಥೆಯಲ್ಲಿ ನಿಮಗೆ ವಿಷಯ ಗೊತ್ತಾಗುತ್ತೆ. ಇಬ್ಬರು ಸ್ನೇಹಿತೆಯರು, ನಾವೆಲ್ಲರೂ ಹೇಗೆ ನಮ್ಮ ಸ್ನೇಹಿತೆಯರನ್ನು ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ, ಅದೇ ರೀತಿ ಈ ಸ್ನೇಹಿತೆಯರು ಸಹ ಒಮ್ಮೆ ಭೇಟಿಯಾಗ್ತಾರೆ. ಭೇಟಿಯಾದಾಗ ಒಬ್ಬ ಸ್ನೇಹಿತೆ ಹೇಳ್ತಾಳೆ ಇನ್ನೊಬ್ಬರಿಗೆ, ನೀನು ಬಿಡಮ್ಮ, ಎಲ್ಲದನ್ನು ಒಪ್ಕೊಂಡ್ಬಿಡ್ತೀಯಾ, ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತೀಯಾ, ಎಲ್ಲದಕ್ಕೂ ತಲೆ ಬಾಗ್ತೀಯಾ, ಅದಕ್ಕೆ ನೀನು ಒಳ್ಳೆಯವಳಾಗ್ತೀಯಾ. ಆದರೆ ನಾನು ಯಾವುದಕ್ಕೂ ಬಗ್ಗೋದಿಲ್ಲ, ನಾನು ಹೀಗೆ ಸ್ಟ್ರೈಟ್ ಫಾರ್ವರ್ಡ್, ಅದಕ್ಕೆ ನಾನು ಜನರಿಗೆ ಕೆಟ್ಟೋಳಾಗ್ತೀನಿ ಅಷ್ಟೇ ಅಂತ. ಆಗ ಇನ್ನೊಬ್ಬಳು ಸ್ನೇಹಿತೆ ಹೇಳ್ತಾಳೆ, ಪ್ರತಿ ಬಾಗುವಿಕೆ ಅಥವಾ ಪ್ರತಿ ಒಪ್ಪುವಿಕೆ ಏನಿದೆ ಅದು ನಮ್ಮ ಸ್ಟ್ರೆಂತ್ ಆಗಿರುತ್ತೆ ಕಣೆ ಅಂತ. ಆದರೆ ಅವಳು ಒಪ್ಪೋದಿಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ನೋಡು, ಒಂದು ನದಿ ಹರಿತಾ ಇರುತ್ತೆ, ಆ ನದಿಯ ಪಕ್ಕದಲ್ಲಿ ಒಂದು ಬಿದಿರಿನ ಗಿಡ ಇರುತ್ತೆ, ಹಾಗೂ ಪಕ್ಕದಲ್ಲೇ ಒಂದು ದಷ್ಟಪುಷ್ಟವಾದ ದೊಡ್ಡದಾದಂತಹ ಒಂದು ಮರ ಇರುತ್ತೆ. ಅದಕ್ಕೆ ಹಲವಾರು ಬ್ರಾಂಚಸ್ ಇರುತ್ತೆ, ಅಂದರೆ ಕವಲುಗಳಿರುತ್ತೆ, ಒಳ್ಳೆಯ ಹಣ್ಣನ್ನು ಕೊಡ್ತಾ ಇರುತ್ತೆ. ಆದರೆ ಆ ಮರ ಯಾವುದಕ್ಕೂ ಎಂದಿಗೂ ಬಗ್ತಾ ಇರೋದಿಲ್ಲ. ಯಾವಾಗಲೂ ಸಹ ಗಾಳಿ ಬಂದಾಗೆಲ್ಲ ಈ ಬಿದಿರು ಬಗ್ತಾ ಇರುತ್ತೆ. ಒಂದಿನ ಆ ಮರ ಕೇಳುತ್ತಂತೆ, ನೀನು ಯಾಕೆ ಈ ರೀತಿ ಎಲ್ಲದಕ್ಕೂ ಬಗ್ತೀಯಾ, ಬಗ್ಬೇಡ, ನೀನು ಯಾವಾಗಲೂ ಸ್ಟ್ರೈಟಾಗಿ ನಿಂತ್ಕೋ, ನೀನು ಬಗ್ಗದಷ್ಟು ಈ ಜನ ಬಗ್ಗಿಸ್ತಾರೆ ಅಂತ ನೀನು ಹೇಳ್ತೀಯಲ್ಲ. ಅದೇ ರೀತಿ ಆ ಮರನೂ ಹೇಳುತ್ತೆ, ಆ ಬಿದಿರು ಹೇಳುತ್ತೆ, ಇಲ್ಲ, ಕೆಲವೊಮ್ಮೆ ನಾವು ಬಗ್ಗಿದಾಗ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ಅಂತ. ಆದರೆ ಆ ಮರ ಒಪ್ಪೋದಿಲ್ಲ. ಒಂದು ದಿನ ರಾತ್ರಿ ಜೋರಾದ ಗಾಳಿ ಬರುತ್ತೆ, ಗಾಳಿಯ ಜೊತೆ ಸಿಡಿಲು ಸಹ ಬರುತ್ತೆ. ಈ ಬಿದಿರು ಆ ಗಾಳಿಗೆ, ಗಾಳಿ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಆ ದಿಕ್ಕಿನಲ್ಲಿ ಬಾಗ್ತಾ ಹೋಗುತ್ತೆ. ಆದರೆ ಈ ಮರ ಬಾಗೋದಿಲ್ಲ. ಅದು ನಾನು ಎದುರಿಸ್ತೇನೆ ಅಂತ ನೆಟ್ಟಗೆ ನಿಲ್ಲುತ್ತೆ. ಎಲ್ಲ ಪ್ರಚಂಡ ಗಾಳಿಗಳನ್ನು ಸಹ ನಾವು ಎದುರಿಸೋದಕ್ಕೆ ಆಗೋದಿಲ್ಲ. ಯಾವಾಗ ಈ ಮರ ಬಗ್ಗೋದಿಲ್ಲ, ಸಿಡಿಲು ಅದಕ್ಕೆ ಬಡಿದು ಆ ಮರ ತುಂಡು ತುಂಡಾಗತ್ತೆ. ಬೆಳಗ್ಗೆ ಆ ಮೋಡ ತಿಳಿಯಾಗುತ್ತೆ. ಆಗ ಆ ಬಿದಿರು ಹೇಳುತ್ತೆ, ನೋಡು, ನೀನು ನನಗೆ ಬಾಗ್ತಾ ಇದ್ದೆ ಅಂತ ಹೇಳಿದೆ, ನಾನು ಬಾಗಿದೆ, ಆದರೆ ಬದುಕಿದೆ, ನೀನು ಬಾಗಲಿಲ್ಲ, ನೀನು ಬದುಕಲಿಲ್ಲ ಅಂತ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟ ಸುಖ ಎಲ್ಲವುದೂ ಇದೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು, ಒಪ್ಕೊಳ್ತಾ ಹೋಗಬೇಕು. ಇಲ್ಲ, ನಾನು ಹೀಗೆ ಇರ್ತೀನಿ ಅಂದರೆ ಆಗಲ್ಲ. ನೀನು ಕಷ್ಟಕ್ಕೆ ತಲೆ ಬಾಗಬೇಕು, ಸುಖಕ್ಕೂ ತಲೆ ಬಾಗಬೇಕು. ಹಾಗೂ ಆ ಕಷ್ಟ ಸುಖ ಎರಡನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೀನು ಖುಷಿಯಾಗಿರ್ಬೋದು. ಗಾಳಿ ಹೇಗೆ ನಾನು ಬಾಗ್ತಾ ಇದ್ನೋ ಅದೇ ರೀತಿ ನನಗನ್ನಿಸ್ತಾ ಇತ್ತು, ನಾನು ಬಾಗ್ತಾ ಇಲ್ಲ, ನಾನು ನೃತ್ಯವನ್ನು ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ನಾವು ಸಂತೋಷವಾಗಿ ಬಗೆಹರಿಸಬೇಕೇ ವಿನಃ ಅದಕ್ಕೋಸ್ಕರ ನಾವು ತಿರುಗಿ ನಿಲ್ಲಬಾರ್ದು ಅಂತ ಆ ಬಿದಿರು ಹೇಳುತ್ತೆ. ಈ ಪಾಠ ನನಗೆ ತುಂಬ ಇಷ್ಟ. ಅದಕ್ಕೆ ನನ್ನ ಜೀವನದಲ್ಲಿ ಎಲ್ಲವನ್ನು ನಾನು ಒಪ್ಕೊಂಡಿದ್ದೀನಿ. ನೀನು ಬೇಗ ಒಪ್ಪಿಕೊಂಡು ನಿನ್ನ ಜೀವನವನ್ನು ಸುಂದರ ಮಾಡ್ಕೊ ಅಂತ ಒಬ್ಬ ಸ್ನೇಹಿತೆ ಇನ್ನೊಬ್ಬರಿಗೆ ಹೇಳ್ತಾಳಂತ. ಎಷ್ಟು ಸುಂದರವಾದ ಮಾತಲ್ವಾ. ನಾವು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ಆ ಬಿದಿರಿನ ಹಾಗೆ ಬಾಗಿ ಒಪ್ಕೋಬೇಕು, ಹಾಗೂ ನಮ್ಮ ಜೀವನವನ್ನು ಆನಂದಿಸಬೇಕು. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.